हेलो स्टूडेंट्स, आप सभी को मेरा प्रणाम। प्रोफेसर के क्लास में आप सभी का स्वागत है। स्टूडेंट्स, आज 16वीं कक्षा है, यानी 16th क्लास है। इस क्लास में आपको फ्यूचर टेंस में किस तरह से सेंटेंस बनाना है या बनाना चाहिए, आपको सिखाने के लिए प्रयास कर रहा हूँ। तो आज आपको फ्यूचर टेंस में यानी भविष्य काल में सेंटेंस किस तरह से बनाना चाहिए या वाक्य रचना कैसी होती है वो आपको सिखाऊंगा। स्टूडेंट्स, आप जानते हैं ये बेसिक हिंदी कोर्स का 16th क्लास है और इस क्लास में आपको ये सारी बातें सिखाऊंगा कि किस तरह से सेंटेंस बनाते हैं या बनाना चाहिए। स्टूडेंट्स, जो भी मेरे चैनल पर नए हैं सब्सक्राइब कर लीजिए, वीडियो को अंत तक देखिए और मुझे सपोर्ट करिए। और जो भी एसएसएलसी के स्टूडेंट हैं या 10th के हैं या 8th के हैं, 9th के हैं, उन सारे बच्चों के लिए यह बहुत ही क्या यूजफुल है। और स्टूडेंट्स, आने वाले दिनों में एसएसएलसी बच्चों के लिए भी स्पेशल क्लासेस के यहाँ स्पेशल वीडियो बनाकर आप तक पहुँचाने का काम करूँगा। सो इसलिए मुझे फॉलो करिए, मुझे सपोर्ट करिए और सब्सक्राइब कर लीजिए। स्टूडेंट्स, ಇವತ್ತು ಬೇಸಿಕ್ ಹಿಂದಿ ಕೋರ್ಸ್ನ 16ನೇ ಕ್ಲಾಸು। ಈ 16ನೇ ಕ್ಲಾಸಲ್ಲಿ ನಿಮಗೆ ಭವಿಷ್ಯತ್ ಕಾಲದಲ್ಲಿ ಹಿಂದಿ ಸೆಂಟೆನ್ಸ್ ಹೇಗೆ ಮಾಡಬೇಕು ಆ ನಿಯಮಗಳು ಏನು ಎಲ್ಲವನ್ನು ಸರಳ ರೂಪದಲ್ಲಿ ಕಲಿಸ್ಕೊಡ್ತೀನಿ। ಸ್ಟೂಡೆಂಟ್ಸ್, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ। ಆಮೇಲೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ SSLC ಮಕ್ಕಳಿಗೆ ಅದು 3rd ಲ್ಯಾಂಗ್ವೇಜ್ ಹಿಂದಿ ಇರಲಿ ಅಥವಾ 1st ಲ್ಯಾಂಗ್ವೇಜ್ ಹಿಂದಿ ಇರಲಿ, ಆ ಎಲ್ಲ ಮಕ್ಕಳ ಸಲುವಾಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ। ಸೊ ಒಂದು ಸಾರಿ ನಾವು ಬೇಸಿಕ್ ಹಿಂದಿ ಕಲ್ತ್ಕೊಂಡ್ರೆ ನಮಗೆ ಹಿಂದಿ ಚೆನ್ನಾಗಿ ಬರುತ್ತೆ। ಸೊ ಯಾವ ಥರ ನಾವು ಕಲಿಬೇಕಂತ ನಾನು 1ನೇ ಕ್ಲಾಸಿಂದ ಇವತ್ತಿನ ತನಕ, ಅಂದರೆ ಇವತ್ತು 16th ಕ್ಲಾಸ್ ಇದೆ, ಈ ಕ್ಲಾಸ್ ತನಕ ನೀಟಾಗಿ ನಾನು ಕಲಿಸ್ಕೊಡ್ತಾ ಇದ್ದೀನಿ। ನೀವು ನನ್ನನ್ನು ಫಾಲೋ ಮಾಡಿ, ಆಮೇಲೆ ಈಸಿಯಾಗಿ ಹಿಂದಿ ಕಲ್ತ್ಕೊಳ್ಳಿ। ಸ್ಪೆಷಲ್ ಆಗಿ ಮುಂದಿನ ದಿನಗಳಲ್ಲಿ SSLC ಮಕ್ಕಳಿಗೆ, 8th ಮಕ್ಕಳಿಗೆ, 9th ಮಕ್ಕಳಿಗೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ। ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ ಐಕನ್ ಗಂಟೆ ಬಾರಿಸಿಬಿಡಿ, ಎಲ್ಲ ನೋಟಿಫಿಕೇಷನು ನಿಮ್ಮ ತನಕ ಬಂದ್ಬಿಡುತ್ತೆ। ಸಪೋರ್ಟ್ ಮಾಡೋದನ್ನು ಮರಿಬೇಡಿ। ಬನ್ನಿ, ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು ನಿಮಗೆ ಆ ಭವಿಷ್ಯತ್ ಕಾಲದಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತೀನಿ। ಬನ್ನಿ ಸ್ಟೂಡೆಂಟ್ಸ್, ಜಸ್ಟ್ ಯು ಸಿ ಬ್ಲ್ಯಾಕ್ ಬೋರ್ಡ್। ಎಸ್ ಸ್ಟೂಡೆಂಟ್ಸ್, ಬ್ಲ್ಯಾಕ್ ಬೋರ್ಡ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ। ಫ್ಯೂಚರ್ ಟೆನ್ಸ್ ಅಂದರೆ ಹಿಂದಿಯಲ್ಲಿ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ। ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೀನಿ ಭವಿಷ್ಯತ್ ಕಾಲ। ಈ ಭವಿಷ್ಯತ್ ಕಾಲದಲ್ಲಿ ಕೂಡ 4 ಪ್ರಕಾರದ ಸೆಂಟೆನ್ಸ್ಗಳು ಇರ್ತವೆ। ಫಸ್ಟ್ ಒಂದು ಇಂಡೆಫಿನೆಟ್ ಫ್ಯೂಚರ್ ಟೆನ್ಸ್, ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್, ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್। ಅಂದರೆ ಒಂದೊಂದು ಟೆನ್ಸಲ್ಲಿ 4 ಪ್ರಕಾರದ ಸೆಂಟೆನ್ಸ್ಗಳನ್ನು ನಾವು ಮಾಡ್ಬೋದು। ಆಲ್ರೆಡಿ ನಾನು 2 ಟೆನ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಇದು 3ನೇ ಟೆನ್ಸು, ಇದು ಲಾಸ್ಟ್ ಟೆನ್ಸು। ಇದರಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕಂತ ಕಲಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ। ನಾನು ಆಲ್ರೆಡಿ ಬರೆದುಬಿಟ್ಟಿದ್ದೀನಿ। ಇವಾಗ ನಾವು ಸೆಂಟೆನ್ಸಲ್ಲಿ ಮೈ ಸಬ್ಜೆಕ್ಟ್ ವರ್ಡ್ ಇದೆ ಅಲ್ವಾ, ಮೈ ಸಬ್ಜೆಕ್ಟ್ ಅಕ್ಷರ, ಅದು ಹೇಗೆ ಯೂಸ್ ಮಾಡಬೇಕಂತ ನಾನು ಕಲಿಸ್ಕೊಡ್ತೀನಿ। ಆಮೇಲೆ ಅದ್ರ ಜೊತೆ ಯಾವ ವರ್ಡ್ ಯೂಸ್ ಮಾಡಬೇಕು ಅದು ಕೂಡ ನಾನು ಕಲಿಸ್ಕೊಡ್ತೀನಿ। ಇವಾಗ ನೋಡಿ, ಒಂದು ಫಸ್ಟ್ ಸೆಂಟೆನ್ಸ್ ನೋಡಿ, ಜಸ್ಟ್ ಯು ಸಿ ಫಸ್ಟ್ ಸೆಂಟೆನ್ಸ್, ಮೈ ಫಲ್ ಖಾವುಂಗಾ। ಮೈ ಫಲ್ ಖಾವುಂಗಾ ನಾವು ಇಂಗ್ಲೀಷಲ್ಲಿ ಮಾಡುವಾಗ ನಾವು ವಿಲ್ ಯೂಸ್ ಮಾಡ್ತೀವಿ। ಸೊ ಇಲ್ಲಿ ಕೂಡ ಖಾವುಂಗಾ, ಲಿಖೂಂಗಾ, ಪಡೂಂಗಾ, ಸೋವುಂಗಾ, ಜಾವುಂಗಾ, ಉಂಗಾ ಫ್ಯೂಚರ್ ಟೆನ್ಸ್ ಅಲ್ಲಿ ಬರುತ್ತೆ। ಸೊ ಮೈ ಫಲ್ ಖಾವುಂಗಾ ಇದು ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್। ಮೈ ಫಲ್ ಖಾವುಂಗಾ ಇದು ಯಾವಾಗಲೂ ಡೌಟ್ಫುಲ್ ಇರುತ್ತೆ। ನಾನು ತಿಂತೀನಿ ಅಂತ ಹೇಳ್ತಾ ಇದ್ದೀನಿ, ನಾನು ತಿಂತೀನಿ ಫಲ್ಲು, ಇಲ್ಲಾಂದರೆ ಬಿಟ್ಬಿಡ್ತೀನಿ, ಅದು
ಪಕ್ಕ ಇಲ್ಲ, ಅದು ಗ್ಯಾರಂಟಿ ಇಲ್ಲ ನಾನು ತಿಂತೀನಿ ಅಂತ. ಜಸ್ಟ್ ಇಲ್ಲಿ ಏನಿದೆ ನೋಡಿ, ಫ್ಯೂಚರ್ ಇಂಡೆಫಿನೆಟ್ ಟೆನ್ಸಲ್ಲಿ ಈ ಥರ ಬರಿಬೇಕು. ಮೈ ಫಲ್ ಖಾऊंगा. ನೆಕ್ಸ್ಟ್ ಸೆಕೆಂಡ್ ಒನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಮೈ ಫಲ್ ಖಾತಾ रहूंगा. नेक्स्ट फ्यूचर परफेक्ट टेंस, मैं फल खा चुकूंगा. फ्यूचर परफेक्ट कंटिन्यूस टेंस, मैं फल खाऊं, मैं पानी पीऊं, मैं कहानी लिखूं, मैं कहानी पढ़ूं. इस तरह से फ्यूचर टेंस के 4 प्रकार के सेंटेंस इस तरह से बनाना. ಆಮೇಲೆ ಇಲ್ಲಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಎಲ್ಲ ಸಬ್ಜೆಕ್ಟ್ ವರ್ಡ್ಸ್ಗಳನ್ನು ಹೇಗೆ ನಾವು ಯೂಸ್ ಮಾಡಬೇಕು ಫ್ಯೂಚರ್ ಟೆನ್ಸಲ್ಲಿ. हम तಗೊಳ್ಳೋಣ ಇವಾಗ. ಈ ಮೈ ಬದಲಿ हम ತಗೊಳ್ಳೋಣ. हम फल खाएंगे. हम ಪ್ಲೂರಲ್ ವರ್ಡ್ ಇದೆ. हम फल खाएंगे, हम फल खाते रहेंगे, हम फल खा चुकेंगे, हम फल खाएं. ಈ ಥರ ಬರೀಬೇಕು. ನೆಕ್ಸ್ಟ್ आप ತಗೊಳ್ಳಿ. आप फल खाएंगे, आप फल खाते रहेंगे, आप फल खा चुकेंगे, आप फल खाएं. ಯಾಕಂದರೆ ಪ್ಲೂರಲ್ ಇದೆ. नेक्स्ट तुम ಕೂಡ प्लूरल है. तुम फल खाएंगे, तुम फल खाते रहेंगे, तुम फल खा चुकेंगे, तुम फल खाएं. ಅದು ಆಯಿತು ಸ್ಟೂಡೆಂಟ್ಸ್. ಮತ್ತೆ तू ತಗೊಳ್ಳಿ. तू फल खाएगा, तू फल खाता रहेगा, तू फल खा चुकेगा, तू फल खाया, तू फल खाया. इस तरह से. नेक्स्ट वहाँ फल खाएगा, वहाँ फल खाता रहेगा, वहाँ फल खा चुकेगा, वहाँ फल खाया. यस. वे तಗೊಳ್ಳಿ. वे फल खाएंगे ಯಾಕಂದರೆ ಪ್ಲೂರಲ್ ಇದೆ. वे फल खाते रहेंगे, वे फल खा चुकेंगे, वे फल खाएं. ಆಮೇಲೆ ಅವರು ಎನಿ ನಾಮ್, ಯಾವುದೇ ನಾಮ್ ತಗೊಳ್ಳಿ. ರವಿ ತಗೊಳ್ಳೋಣ. ರವಿ फल खाएगा, रवि फल खाता रहेगा, रवि फल खा चुकेगा, रवि फल खाया. ಖಾ ಯಾ ಬರೆದು ಡಾಟ್ ಕೊಡಬೇಕು, ಚಂದ್ರಬಿಂದಿ ಇಟ್ಟಿರಬೇಕು. ಖಾಯಾ. इस तरह से सेंटेंस बनाना सीख लो स्टूडेंट्स. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ತಗೊಂಡು ಮುಂದೆ ಬರ್ತೀನಿ. ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಸ್ಟೂಡೆಂಟ್ಸ್, ಬೇಸಿಕ್ ಹಿಂದಿ ಕೋರ್ಸ್ನ ಎಲ್ಲ ವಿಡಿಯೋಗಳು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳಿಗೂ ಕೂಡ ತೋರಿಸ್ಬಿಡಿ, ಮಕ್ಕಳು ಕೂಡ ಚೆನ್ನಾಗಿ ಕಲ್ತ್ಕೊಳ್ತಾರೆ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಹಾಕಿ. ನಾನು ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಉತ್ತರ ಕೊಡ್ತೀನಿ, ಸಾಲ್ವ್ ಮಾಡ್ತೀನಿ. ಆಮೇಲೆ ನೆನ್ಪಿಟ್ಕೊಳ್ಳಿ, ಲ್ಯಾಂಗ್ವೇಜ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಇದೆ ಮಕ್ಕಳಿಗೆ ಎಲ್ಲ ಲ್ಯಾಂಗ್ವೇಜ್ ಬರಬೇಕು. ಎಷ್ಟು ಲ್ಯಾಂಗ್ವೇಜ್ ನಾವು ಕಲ್ತ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸ್ಟೂಡೆಂಟ್ಸ್ ತಪ್ಪದೆ ಹಿಂದಿ ಕಲಿಯೋದನ್ನು ಮರಿಬೇಡಿ. ಥ್ಯಾಂಕ್ ಯು.